ಹಾಯ್ ಗೈಸ್, ನಾವಿವಾಗ ರಾತ್ರಿ 7:39 ಆಗಿದೆ. ನಾಳೆ ಇರೋ ತೇರು. ನಾವು ಶಂಭುಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಅವ್ರು ಹತ್ತುತ್ತವ್ರೆ, ನಾನು ಮತ್ತು ಚಂದ್ರಿಕಾ, ಅಲ್ಲಿ ಯಶೋಧ, ಹೊಸ ಗಂಡು ಹೆಣ್ಣು ಮತ್ತು ನನ್ನ ಮಗ ಹತ್ತುತ್ತಾ ಇದ್ದೀವಿ. ಬೆಟ್ಟದ ಮೇಲೆ ಬಂದಿದ್ದೀವಿ. ಕೆಳಗಡೆ ಶಂಭುಗನಾಥ ಸ್ವಾಮಿ ದೇವಸ್ಥಾನ, ಫುಲ್ಲು ಬನ್ನೇರುಘಟ್ಟ. ಇದು ದೇವಸ್ಥಾನ, ನರಸಿಂಹ ಸ್ವಾಮಿ ದೇವಸ್ಥಾನ. ಪೂಜೆ ಆಯ್ತು ಇವಾಗ. ಊಟ ಮಾಡಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ. ಸೊ ಆ ಥರ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಖುಷಿಯಾಗಿದೆ. ಸೊ ಇವತ್ತು ನಮ್ಮೂರ ಜಾತ್ರೆ ಇರೋದ್ರಿಂದ ಈಗ ತೇರು ಎಳೆಯೋ ಸಮಯ ಆಗಿದೆ. 11:30 ಎಳಿತಾರೆ. ಸೊ ಬೆಳಗ್ಗೆ ಬೇಗ ಎದ್ದಿದ್ವಿ ಹಾಗೆ ಪೂಜೆ ಮಾಡೋದಕ್ಕೋಸ್ಕರ. ಹಾಗಾಗಿ ನಾನು ಯಾಕೆ ಇಷ್ಟು ನಿಧಾನ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಹುಡುಗರು ಮಲಗಿದ್ದಾರೆ. ತೇರು ಎಳೆಯೋಕ್ಕೆ ಹೋದಾಗೆಲ್ಲ ಅದೆಲ್ಲ ಆಗೋದಿಲ್ಲ, ಫುಲ್ ಜನ ಇರ್ತಾರೆ, ಮತ್ತು ಅಲ್ಲಿ ನೂಕಾಟ ಅದು ಆ ಥರ ಆಗುತ್ತೆ, ಮತ್ತು ಹೆವಿ ಬಿಸಿಲಿದೆ. ಸೊ ಹಾಗಾಗಿ ಅವ್ರಿಗೆ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ. ಸೊ ಈಗ ಮಲ್ಕೊಂಡಿರಲಿ. ಈಗ ನಾನು ತೇರ ಹತ್ರ ಹೋಗೋಣ ಬನ್ನಿ. ಹಾಗಿದ್ರೆ ಅಲ್ಲಿ ತೇರನ್ನ ತೋರಿಸ್ತೀನಿ, ಎಳೆಯೋದು. ಹಾಗೆ ನಾನು ಎಳಿಬೇಕು, ಆದರೆ ತೋರಿಸ್ತೀನಿ ಅದನ್ನು. ಬನ್ನಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ.
ತೇರು ಎಳೆದ್ಮೇಲೆ ಸ್ವಲ್ಪ ಸುಸ್ತಾಗಿತ್ತು, ಹಾಗಾಗಿ ಅಲ್ಲಿ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಕೊಡ್ತಿದ್ರು. ಅದನ್ನ ಇಸ್ಕೊಂಡು ನಾನು ತಿನ್ಕೊಂಡು ಹೇಗೆ ಕುಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಮ್ಮ ಹುಡುಗರ್ಗ ಯಾರು ಭಾಗ್ಯ ಅವ್ರಿಗೆ ನನಗೆ ಗೊತ್ತಿಲ್ಲ. ನಾನು ಒಬ್ಬಳೇ ಬಂದೆ, ಬೇರೆ ಹೇಳಿದೆ ಬಂದೆ. ಕೊಟ್ಟಿದ್ದಾರೆ. ತೇರು ಎಳೆಯೋ ಟೈಮಲ್ಲಿ ನಾನು ಒಬ್ಬಳೇ ಹೋಗಿದ್ದೆ. ಅದಾದಮೇಲೆ ಮಧ್ಯಾಹ್ನ ಮಕ್ಕಳನ್ನ ಮತ್ತು ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿನ ಕರ್ಕೊಂಡು ಮತ್ತೆ ಹೋಗಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನೋಡ್ಕೊಂಡು ಒಂದು ರೌಂಡ್ ಆದಮೇಲೆ ಮತ್ತೆ ನೈಟ್ ಒಂದ್ಸಲಿ ಹೋದ್ವಿ. ಸೊ ಇದು ನಮ್ಮ ಊರಲ್ಲಿ ಈ ಥರ ಮೆರವಣಿಗೆ ಬರ್ತಾರೆ, ತುಂಬ ಜನ ಈ ಥರ ಹರಕೆ ಹೊತ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಥರ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ. ದೇವಸ್ಥಾನ ಏನೋ ಕೋರಿಕೆ ಇರುತ್ತೆ ಅವ್ರದ್ದು. ಸೊ ಹಾಗಾಗಿ ಹಂಗೆ ಬಂದಿರ್ತಾರೆ. ನಾವು ನೈಟೆಲ್ಲ ದೇವಸ್ಥಾನ ಹತ್ರ ಹೋಗಿ ಅದಾದಮೇಲೆ ಫುಲ್ಲು ರೌಂಡ್ ಹೊಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ನಮ್ಮ ಅವನ ಮನೆ ಹತ್ರ ಬಂದಿದ್ದೆ. ಅಲ್ಲಿಂದ ಈ ಥರ ವ್ಯೂ ಇದೆ. ಸೊ ಅಲ್ಲಿ ಅವ್ರನ್ನ ಮತ್ತೆ ಕರ್ಕೊಂಡು ಹಾಗೆ ನಾವು ಗೇಮ್ಸ್ ಆಡಬೇಕು ಅಂತ ಹೇಳಿ, ರಂಗಲ್ರಾಟೆ ಅವೆಲ್ಲ ಇದೆ. ಸೊ ಅದನ್ನೆಲ್ಲ ಆಡಬೇಕು ಅಂತ ಹೇಳಿ ರಂಗಲ್ರಾಟೆ ಆಡೋದಕ್ಕೋಸ್ಕರ ಬಂದ್ವಿ.
ಮನೆ ಹಾಯ್ ಇಲ್ಲ ನಿಂತ್ಕೊಂಡು ದಡ ಅದು ಅವಾಗಲೇ 2,000 years later. ನಮ್ಮೂರಿನ ಪಲ್ಲಕ್ಕಿ ತೋರಿಸ್ತೀನಿ. ಸೊ ಇವಾಗ ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀನಿ. ಇನ್ನು ಬೇಗ ಬಂದಿದ್ರೆ ಅಲ್ಲಿವರೆಗೂ ಹೋಗೋದಾಗಿತ್ತು. ಸೊ ಇವಾಗ 6 ಗಂಟೆಗೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಪಲ್ಲಕ್ಕಿಗಳು ಅಂತ.